ಸಾಮದಾಗ ಭಕ್ತಿಲೆ ನಾವು ಹಾಡ್ತೇವರಿ ಬಂಡಾರ ಹಚ್ಚಿ ಪವರೋಗ ಕಾಲದ ಹೆಚ್ಚಿನ ಗುರುವ ಎದ್ದಾನರೇ ಬಂಡಾರ ಹಚ್ಚಿ ಪವರೋಗ ಕಾಲದ ಹೆಚ್ಚಿನ ಸೇತ
ತುಳತೀತರಿ ಸಾವುಕಾರ 4 ಮಂದಿ ಒಳಗ ತುಳತೀತರಿ ನಾಡ ಗೌಡರಿಗೆ ನೋಡಿ ಓಡೋಡಿ ಬಂದು ಅಡ್ಡಪಾದಕ ಬಿದ್ದಾನರಿ ನಾಡ ಗೌಡರಿಗೆ ನೋಡಿ ಓಡೋಡಿ ಬಂದು ಅಡ್ಡಪಾದಕ ನಮ್ಮ ಅಪ್ಪನ ಬಳಿ ಎಂತ ಶಕ್ತಿ ಇರಬೇಕು. ಬಾಳಪ್ಪ ಮುತ್ಯಾರ ನಿಂಗಕ್ಕಾಗಿ ಸದ್ಯ ಎಷ್ಟಪ್ಪ ಅಂತಂದ್ರೆ ಒಂದು 45 ವರ್ಷದ ಬಂದಿರ್ಬೇಕು. ಅವ್ರು ಹೇಳಿದ ಮಾತು ಈ ಸದ್ದು ನಡೆದ. ಅವಾಗ ಯಾಕೆ ನಡು ಹಾಗಾಗ ಡಾಕ್ಟರ್ ಸತೀಶ್ ನಾಡಗೌಡರಿಗೆ ಬಂದು ಸುಭಾಷ್ ಸಾವ್ಕರ್ ಪಾದ ಯಾಕೆ ಹಿಡಿದ್ರಪ್ಪ ಅಂತ ಕೇಳಿದ್ರು. ಯಾಕ್ರಿಪ್ಪ ಯಾಕೆ ಪಾದ ಹಿಡಿದ್ರಂದ್ರ ಮಗ ಮಹೇಶಾಗ ಬಹಳ ಆರಾಮ ತೆಪ್ಪಿತ್ತು. ಅದ ಸಾಂಗ್ಲಿ ಮಿರಾಜ್ ಹೈದರಾಬಾದ್ ಎಲ್ಲಾ ಕಡೆ ಹೋಗಿ ಬಂದಿದ್ರು. ದೇವರ ದವಾಖಾನೆ ಒಂದು ಉಳಿದಿದ್ದಿಲ್ಲ. ಹೌದು ಅನ್ನ ನೀರ ಹೊಟ್ಟೆ ದಕ್ಕಲಾಗಿತ್ತು. ಹೌದು ಹಾಸಿಗೆ ಹಿಡಿದು ಬಿಟ್ಟಿದ್ದ. ಹೌದು ಈ ಸದ್ಯ ಮಗ ಮಹೇಶ ಹೋಗ್ತಾನ, ಪ್ರಾಣ ಹಾರಿ ಹೋಗ್ತದ ಎಲ್ಲ ಓಣ್ಯನ ಬಂದು ಮಾತಾಡಕತ್ತಿದ್ದ. ಹೌದು ಅವಾಗ ಅಡ್ರೆಸ್ ಬಂದು ಡಾಕ್ಟರ್ ನಾಡಗೌಡರಿಗೆ ಪಾದಕ್ಕೆ ಬೀಳ್ತಾನ. ಹೌದು ಪಾದಕ್ಕೆ ಬಿದ್ದು ಹೇಳ್ತಾನ ಏನಂತ ನೋಡ್ರಿ, ನನ್ನ ಮಗ ಇರೋ ಒಬ್ಬನೇ ಅದನ್ನ, ಮಗನ ಹೊಟ್ಟಿದ ಮಕ್ಕಳಿಲ್ಲ. ಅದ ಪ್ರಾಣ ಹಾರಿ ಹೊಂಟದ ದವಾಖಾನೆ ಎಲ್ಲಾನು ತೋರಿಸಿ ಅವ ದೇವರು ದವಾಖಾನೆ ಒಂದು ಉಳಿದಿಲ್ಲ. ಹೌದು ಕಡಿ ಕಾಲಕ್ಕೆ ನಿಮ್ಮ ಪಾಲಿಗೆ ಬಿದ್ದರೆ ನೀವೇ ಉದ್ಧಾರ ಮಾಡಬೇಕಂತೇಳಿ ಕಿಶಿಂದ ಸುಭಾಷ ಸಾವ್ಕಾರ ಡಾಕ್ಟರ್ ನಾಡಗೌಡರಿಗೆ ಹೇಳ್ತಾರೆ. ಏನಂತ ಮುಂದೆ ಹೇಳ್ತಾರೆ, ನೋಡು ಹಾದಿಗೆ ಹಿಂಗ್ಯಾಕ ಅಂತ ನಾಡಗೌಡರು ಮ್ಯಾಲ ಎಬಸ್ಯಾರರಿ. ಮಗ ಮಹೇಶಾಗ ಬಾಳ ಆರಾಮ ಇಲ್ಲ, ಬಿದ್ದನ್ನೇ ಹಾಸ್ಯಾಗ ಬಿದ್ದಾನರಿ. ಹಾಸ್ಗೆ ಹಿಡ್ದವ ಮ್ಯಾಲ ಎದ್ದಿಲ್ಲರಿ. ಎಲ್ಲಿ ತೋರಿಸಿದರು ಕೆಲಸ ಆಗವಲ್ದು, ಕಣ್ಣಾಗ ಜೀವ ಹಿಡದಾನರಿ. ಎಲ್ಲಿ ತೋರಿಸಿದರು ಕೆಲಸ ಆಗವಲ್ರಿ, ಕಣ್ಣಾಗ ಜೀವ
ನೀವು ಪಟ್ಟ ಹಾಕ್ಸೋದು ಬಿಡ್ರಪ್ಪ ಇಬ್ರು. ಗಂಗಾ ಸಮಾಜದೊಳಗೆ ಹುಟ್ಟಿ ಹುಟ್ಟಿ ನಮ್ಮ ಸಿರಸಲಣ್ಣರು ನಾವು ಬಾಗಣ್ಣ ಬಾಗಣ್ಣ ಹೌದು ಯಾಕಂತ ಕೇಳಿದ್ರೆ ಇದನ್ನೊಂದು ಗುರುವಿನ ಆಶೀರ್ವಾದ. ಹೌದು ಹೌದು ಹಾಲು ಮತ್ತು ನನ್ನಪ್ಪ ಮಹಾತ್ಮರು ನುಡಿ ನಮ್ಮ ಬಾಯಾಗ ಬರಬೇಕಾದ್ರೆ ಏನೋ ತಾಯಿ ತಂದೆ ಪುಣ್ಯ ಹಿರಿಯರ ಆಶೀರ್ವಾದ ಕರೆಯದವರ ಆಶೀರ್ವಾದ ಸಭದಾಗ ನನ್ನ ಕೈ ಎತ್ತಿ ಹೇಳ್ತೀನಿ. ಹೌದು ಹೌದು ಯಾಕಂದ್ರೆ ಹಾಲು ಮತ್ತು ನುಡಿಗಳು ಬಂದು ಬಾಯಾಗ ಕುಂದಿರ್ಬೇಕಾದ್ರೆ ಬಹಳ ಕಠಿಣ ಅದ. ಬಹಳ ಕಠಿಣದ. ಹೌದು ಅದಕ್ಕೆ ಬಹಳ ಚಂದವಾಗಿರ್ತಕ್ಕಂಥ ಮಾತುಗಳನ್ನು ಹೇಳಿ ಹಾ ಹಾ ಅದಕ್ಕ ಹೌದು ಇದು ದೇವಹಿಪ್ರಿ ಗ್ರಾಮದೊಳಗೆ ಆಗಿರ್ತಕ್ಕಂಥ ಮಾತ. ತೊಗೊಂಡ್ತಾರ ಹಾಕಲ್ಲ ತಿನ್ನ ದೇವಹಿಪ್ರಿ ಒಳಗೆ ಆಗಿರ್ತಕ್ಕಂಥ ಮಾತ ಈ ಸದ್ಯ ಕಣ್ಣಿಗೆ ಕಾಣ್ತಿರ್ತಕ್ಕಂಥ ಮಾತ. ಅವಾಗ ಕಡೆ ಕಾಲಕ್ಕೆ ನಿಮ್ಮ ಪದರಿಗೆ ಬಿದ್ದ ಒಂದಾಗ ಡಾಕ್ಟರ್ ನಾಡಗೌಡಿಗೆ ಹೆಂಗೈತಪ್ಪ ಅಂತ ಕೇಳಿದ್ರೆ ಕರೇಶತ್ತನ್ನು ಸರಣಿ ಮಾಡಿಬಿಟ್ರು. ಕರೇಶತ್ತ ಮೈ ಒಳಗೆ ಬಂದು ಹೇಳ್ತಾನೆ, ಏ ಸಾವುಕಾರ, ಹೌದು ಮಗ ಮಹೇಶಗ ಆರಾಮ ತೆಪ್ಪದವ ಪ್ರಾಣ ಹೋಗ್ತೇಳಿ ಚಿಂತೆ ಮಾಡಕ್ ಹೋಗಬೇಡ. ಹೌದಾ ಮಗ ಮಹೇಶಗೆ ಹಿಂದಿನಿಂದ ಆರಾಮ ಆಗ್ತದೆ. ಹೌದು ಮುಂದೆ ಅವರ ಹೊಟ್ಟಿನ ಗಂಡಸು ಮಗ ಹುಡುತಾನ. ನನ್ನ ಗುರುವಿನ ಕರ್ಕೊಂಡು ಹೂವ ಮುಡಿಸಿ ಹೌದು ಕರಿಗಡಬ ಹೆರತುಪ್ಪ ಊಟ ಹಾಕಿ ಬಂಗಾರ ಕಡೆ ಹಾಕು ಅಂತ ಹೇಳ್ದ. ಹೌದು ಏನಂದ್ರ ಸೌಕರ್ಯದಿಂದ ಆಯ್ತ್ರಿ ಅಪ್ಪ ಅಂದ. ಹೌದು ನೋಡ್ರಿ ಹಂತದ ಸಿದ್ಧಟ್ಟಿಗೆ ಮಾತ. ಪ್ರಾಣ ಹಾರಿ ಹೊಂಟದ. ಅದು 4 ಮಂದಿ ಏನು ಕೂತಿದ್ರಲ್ಲ ಸೌಕಾರ ಅದನ್ನ ಏನು ಎದ್ದು ಬಂದನಲ್ಲ, 4 ಮಂದಿ ಎಲ್ಲ ಕತ್ತರು. ಏನಂತ ಅಲ್ಲ ಡಾಕ್ಟರ್ ಸತೀಶ್ ನಾಡಗೌಡ್ರು ಹೇಳ್ತಾರ, ಏನು ತೆಗೆ ಏನು ಸುದ್ದದೋ ನಿಲ್ಲು ಅಂದ್ರು. ಅಲ್ಲ ಮಹೇಶನ ಪ್ರಾಣ ಹಾರಿ ಹೊಂಟದ. ಹೌದಾ ದವಾಖಾನೆಗೆ ಡಾಕ್ಟರ್ ಉಳಿದ್ರಂತ ಹೇಳ್ಯಾನ. ಎಲ್ಲ ತೋರ್ಸ್ಕೊಂಡ್ ಬಂದವ್ರ ಕರೆ ಎಲ್ಲಾ ಕಡೆ ಹೋಗಿ ತೋರ್ಸ್ಕೊಂಡು ಬಂದ್ರು ಪ್ರಾಣ ಉಳಿದ್ರಂತ ಹೇಳ್ಯಾರ. ಹೌದು ಅನ್ನ ನೀರು ದಕ್ಕಲಾಗ್ಯದ. ಇದು ಅನ್ನದ ಕಾಯದ. ಹೌದು ಅನ್ನ ನೀರು ಸಂಪೂರ್ಣ ಇದ್ರೆ ಬದುಕ್ತಾನ ಅನ್ನೋದು ಗ್ಯಾರಂಟಿ ಆಗ್ತದ. ಎಲ್ಲರೂ ಕಾಯ್ಕೊತ ಕೂತಾರ, ಇವ ಬದುಕ್ತಾನ ಅವ್ರ ಹೊಟ್ಟಿಲ ಗಂಡಸು ಮಗ ಕೊಡ್ತಾನ ಅಂತ ಹೇಳ್ತಾನಂದ್ರ ಅಂತವಿದ್ದಿರ್ಬೇಕಂತ ಹಾಸ್ಯ ಮಾಡಿ ನಗುತ್ತಾರ್ರಿ ಕಲಿಯುಗ ಜನ. ಗುರುವಿನ ಆಟ ಯಾರಿಗೆ ಗೊತ್ತಾಗೋದಿಲ್ಲ. ಭಗವಂತನ ಲೀಲ ಸಿದ್ಧಟ್ಟಿಗೆ ಆಟ ಸುಮ್ ಕೂತಿಲ್ಲ ಅವರು ಗುರುವಿನ ಬಲಕ್ಕೆ ಗುಡಿ ಕಟ್ಟಿಕೊಂಡು